ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ರಿಯಲ್ ಸ್ಟೋರಿ. ಇವತ್ತೊಂದು ಹಾವೇರಿ ಡಿಸ್ಟಿಕ್ದಲ್ಲಿ ಒಬ್ಬ ಅಜ್ಜ ಇದ್ದಾರೆ. ಅವರು ವಯಸ್ಸು ಬಂದು 75 ವರ್ಷ. ಇಲ್ಲಿವರೆಗೂ ರೊಟ್ಟಿ ಬಿಸ್ನೆಸ್ ಮಾಡತ್ತಾರೆ. ಅವರು ಭಾಳಷ್ಟು ಕಷ್ಟದಿಂದ ಇಲ್ಲಿವರೆಗೂ ಬಂದಾರ. ಯಾವ ಥರ ಮಾಡ್ತಿದ್ದಾರೆ ಮತ್ತು ನಮ್ಮಂಥ ಯುವಕರಿಗೆ ಅವರು ಒಂದು ಸಂದೇಶ ಕೊಡ್ತಾರೆ. ಕೇಳೋಣ ಬನ್ನಿ ಅವರ ಮಾತಿನಲ್ಲಿ. ಆವಾಗಿನ ಜೀವನಕ್ಕೂ ಇವಾಗಿನ ಜೀವನಕ್ಕೂ ಏನು ವ್ಯತ್ಯಾಸ ಇದೆ? ಭಾಳ ವ್ಯತ್ಯಾಸ ಐತ್ರಿ. ಭಾಳ ಅವಾಗೆಲ್ಲ ರೂಪಾಯಿ 8 ನಾವು ಬಂದಿದ್ದು. ಈಗ 500 ಇದ್ರೂ ಸಾಲಾಗಲ್ಲ, 1000 ಇದ್ರೂ ಸಾಲಾಗಲ್ಲ. ಹೌದೌದು. ಕಿಸೆದಾಗ ಇಟ್ಕೊಂಡು ಹೋಗಿ ಬ್ಯಾಡಿಗೆ ಹೋಗಿ ಹೊಳಿ ಬರೋದು ರೊಕ್ಕ ಇರಂಗಲ್ಲ ಅವು. ಅವಾಗ 1 ರೂಪಾಯಿ ಇಟ್ಕೊಂಡು ಜಾತ್ರೆ ಮತ್ತು ಹೊಳಿ ಊರಿಗೆ ಬರ್ತಿದ್ವಿ ನಾವು. ಈಗ ಅದಿಲ್ಲ. ಹಾಂ ಬರಂಗಿಲ್ಲ ಅದ, ಅದು ಇರಂಗಿಲ್ಲ. ಎಷ್ಟೊತ್ತಿನಾಗ ಚೀಲ ತುಂಬ್ತೈತದ, ಚೀಲನ ತುಂಬಂಗಲ್ಲ ಅದ. ಅವಾಗ 1 ರೂಪಾಯಿದಾಗ ಸಂತಿ, ವಾರಾಂತವಾರ ಏನ್ರಿ ವಾರಾಂತವಾರ ಸಂತೆ ಅವಾಗ. ಈಗೆಲ್ಲ ಐತಿ? ಇಲ್ಲ. ಈಗಿಲ್ಲ. ಇದಕ್ಕೂ ಆಗಲ್ಲ ಇದಕ್ಕೂ ಭಾಳ ವ್ಯತ್ಯಾಸ ಐತಿ. ಅವಾಗ ಹಿರಿಯರು ಹೇಳ್ಯಾರ ನೋಡ್ರಿ ಹಿಂದೆ, ಹಾಸಿಗಿದ್ದಷ್ಟ ಕಾಲು ಚಾಸಪ್ಪಾನೆ ಅನ್ನೋದು ಅದು ಈಗ ನೆನಪಾಗತೈತಿ ನಮಗೆ. ಯಾಕೆ ಹೇಳ್ರಿ, ಈಗಿನ ಈ ಜಾತಕ ಈಗಿನ ಜನ್ರೇಷನ್ಗೆ ಹಿಂದಿನ ಜನ್ರೇಷನ್ಗೆ ಭಾಳ ಫರ್ಕ್ ಐತಿ. ಅವಾಗ ಏನು ದುಡ್ಡು 1 ರೂಪಾಯಿ ದುಡಿದ್ರು ನೆಮ್ಮದಿ ಜೀವನ. ಈಗ 1000 ರೂಪಾಯಿ ದುಡಿದ್ರು ನೆಮ್ಮದಿ ಜೀವನ ಇಲ್ಲ. ಹಾಂ, ಅವಾಗ ಏನು ಮಾಡ್ತೇವೆ ನಾವು, ಇನ್ನೂ ದುಡಿಬೇಕು. ನಿಮ್ಮಂಥ ಹತ್ರ ಸಾಲ ಮಾಡ್ತೇವೆ, ಬ್ಯಾಂಕ್ನ್ಯಾಗ ಸಾಲ ಮಾಡ್ತೇವೆ. ಹಾಂ, ಹೌದಲ್ರಿ? ಆಮ್ಯಾಗ ಅದನ್ನ ಕಟ್ಟಕ್ಕಾಗಂಗಿಲ್ಲ. ಏನೋ ಒಂದು ಮಾಡ್ಕೊಂಡು ಸುಸೈಡ್ ಮಾಡ್ಕೊಂತೇವೆ. ಹಾಂ, ಅಲ್ಲಿಗೆ ಅವನದು ಜೀವನ ಮುಗೀತು. ಹಿಂದಿದ್ದ ಪರಿಸ್ಥಿತಿ ನೋಡಂಗಿಲ್ಲ ಅವ. ಅವತ್ತಿನ ವಿಷಯ ಅವತ್ತಿಂದ ಅಷ್ಟೇ ವಿಚಾರ ಮಾಡ್ತಾರೆ ಅವರು. ಈಗ ಅದಕ್ಕೆ ಹಿರಿಯರು ಹೇಳಿದರು, ಹಾಸಿಗಿದ್ದಷ್ಟ ಕಾಲು ಚಾಚಪ್ಪ. ಹಾಸಿಗೆ ಬಿಟ್ಟು ಹೆಚ್ಚಿಗೆ ಕಾಲು ಚಾಚಿ ನೆಲ ಮೇಲೆ ಬೀಳ್ತೈತೆ, ಎಲ್ಲಿ ಬೀಳ್ತೈತಿ? ಹಾಂ, ಅದು ಈಗ ನೆಲ ಮೇಲೆ ಬಿದ್ದಂಗೆ. ಅದು ಇದೇನು ನಾ ಹೇಳಿದ್ನಲ್ಲ, ಈಗ ಅದು ನೆಲ ಮೇಲೆ ಬಿದ್ದಂಗೆ. ಅವನು ಹಾಸಿಗೆ ಹೆಚ್ಚಿತ್ತು ಅಷ್ಟು ಮಾಡ್ಬೇಕೆಂಬಿಟ್ಟಿದ್ರೆ ಇದು ಯಾವ್ದು ಬರ್ತಿದ್ದೆ ಅಲ್ಲ. ಏನು ಬರ್ತಿತ್ತು ರೀ? ಸುದ್ದಿ ತೆಗಿಬಾರ್ರಿ ನೀವು. ವಿದ್ಯಾಭ್ಯಾಸ ಎಲ್ತನ ಮಾಡಿರಿ? ವಿದ್ಯಾಭ್ಯಾಸ ನೋಡ್ರಿ ಭಾಳ ಕಲ್ತಿಲ್ಲ ನಾನು. 73ರಾಗ ಬಿಟ್ಟಿವಿ ನಾವು ಸಾಲಿನ. ಅಲ್ಲಿ ನಂಗೆ ಅದನ್ನು ಮಾಡಿದ್ನು, ಇದನ್ನು ಮಾಡಿದ್ನು, ಒಕ್ಕಲ್ತನ ಮಾಡಿದ್ನು, ಎಲ್ಲ ಮಾಡ್ಕೊಂತ ಬಂದ್ವಿ. ಮತ್ತು ಇದು 75ರೊಳಗೆ ಸ್ವಲ್ಪ ಮೆಕ್ಯಾನಿಕಲ್ದು ಭಾಳ ರೀ ನಮಗೆ. ಆ ಮೆಕ್ಯಾನಿಕಲ್ ಒಳಗೆ ಬಂದ್ವಿ. ಮಿಲ್ಲು, ಯಾವ ಮಿಲ್ಲು, ರೈಸ್ ಮಿಲ್, ಗಿರಣಿ, ವೆಲ್ಡಿಂಗ್, ಆಮ್ಯಾಗ ಇವೇನು ಲೇಟ್ ಮಿಷನ್ ಅಂತಿರಲ್ಲ ಅವು, ಎಲ್ಲದ್ರಾಗೂ ಇದು ಆಗಿರಿ ನಾವು. ಆಯಿಲ್ ಮಿಲ್ನಾಗ ದುಡಿದ್ವಿ. ರೈಸ್ ಮಿಲ್ ಅವಾಗ ದಾಂಡೇಕರ್ ಅಂತಿತ್ತು ರೀ, ಅದ್ರಾಗ ದುಡಿದ್ವಿ ನಾವು. ಒಂದು ಮೋಟ್ರ 60 ಮೋಟ್ರ್ ಅಷ್ಟು ತೊಗೊಂತಿರ್ಬೇಕು. ಇತ್ಲಾಗ ಈಗ ಜನ್ರೇಷನ್ ಬೇರೆ ಆಯ್ತಲ್ರಿ. ಈಗ ಬೇರೆ ಆದ ಊಟ್ಲೆ ಮಾಡ್ತಿ, ಒಂದೊಂದಕ್ಕೆ ಒಂದೊಂದು ಮೋಟ್ರ್ ಮಾಡಿ ಬಂದು ಅವು. ಅದಕ್ಕೇನಂತ ಬಿನ್ನಿ ಮಿಲ್ ಅಂತೇಳಿ ಬಂತು. ಈಗ ಇದು ಈ ಭತ್ತ ಸುರಿವಿದ್ವಿ, ಅದು ಎಲಿವೇಟರ್ಗೆ ಹೋಗಿ ಮ್ಯಾಗ ಬಂದು ಇದಕ್ಕೆ ಬಿತ್ತಂತಂದ್ರೆ ಇದು ಇಲ್ಲಿ ಬಂದು ಇದು ಮೋಟ್ರ್ ಇದು. ಆಮ್ಯಾಗ ಆ ಚಲವು ಯಾವ್ದ್ರಿ ಅಕ್ಕಿ ಆಗೋದು. ಅದು ಪಾಲಿಸರಿಗೆ ಇದಕ್ಕೆ ಹೋಗೋದು, ಒಡಕ್ಲಕ್ಕೆ ಪಾಲಿಸರ್. ಆ ಒಡಕಲ್ ಬಂದು ಅವಾಗ ಪಾಲಿಸರ್ ಚಲವು. ಆಮ್ಯಾಗ ಜಲ್ಡಿ ಅದು ಬಂದು ಎಲ್ಲ ಅಕ್ಕಿ ಬೇರೆ, ನುಚ್ಚು ಬೇರೆ, ಎಲ್ಲ ಬೇರೆ ಬೇರೆ ಮಾಡೋಂಥದ್ದು. ಈ ಹೊಸ ಟೈಪ್ ಟೆಕ್ನಿಕ್ನಲ್ನಾಗ ಹೊಸ ಟೈಪ್ ಈಗ ಎಲ್ಲ ಮಿಲ್ಗಳು ಮಾಡ್ಯಾರ. ಆಯಿಲ್ ಮಿಲ್ ಅವಾಗ ಗಾಣ ಇದ್ವು, ಈಗಿಲ್ಲ. ಹೌದ್ರಿ? ಅವಾಗ ಎತ್ತಿನ ಕಟ್ಟಿ ಗಾಣ ಹೊಡ್ಯಾರ, ಅದಕ್ಕೆ ಇದು ಮಾಡೋರು. ಅವಿಲ್ಲ ಈಗ. ಎಲ್ಲ ಈಗ ಮಷಿನ್ಗಳು ಎಲ್ಲ ಈಗ ಅಂತಾರೆ ಅವರು. ಈಗ ಅವು ಮಷೀನಿನಿಂದನೂ ಎಣ್ಣೆ ತೆಗಿಯೋದವು. ಈಗ ಮರದ ಗಾಣದಿಂದನೂ ಎಣ್ಣೆ ತೆಗಿಯೋದವು. ಈಗ ಇದೇ ಮಷೀನ್ಯಾಗನ, ಈ ಕರೆಂಟ್ನ್ಯಾಗನ. ಹೌದ್ರಿ? ಈಗ ಮೊದಲೇ ಇದು ಮಾಡ್ಬೇಕು. ಹಿಂದೆ ನಮ್ಮ ಮನ್ಯಾಗ ನಮ್ಮಮ್ಮರು ಅವ್ರಲ್ಲ ಭಾಳ ಬೇಯ್ತಿದ್ವಿ ನಾವು. ಮಹಾರಾಷ್ಟ್ರ ಮಾರಿ ಅವ್ರಲ್ಲೇ ಎಣ್ಣೆ ತೆಗ್ಯಾರ ನಮ್ಮಮ್ಮರ ಮನ್ಯಾಗನ. ಅವು ಸಣ್ಣರು ನಾವು ಗೊತ್ತಾಕಿದ್ದಿಲ್ಲ ನಮಗೆ.
ಹೌದ್ರಿ ಅದನ್ನು ಕಾಸಿ ಎಣ್ಣೆ ಬಂದು ತೆಗೆದು ಮತ್ತು ಇದು ಮಾಡಿ ಎಲ್ಲ ಭಾಳ ಕಷ್ಟ ಬಿಡೋರು. ಅದು ಆ ಜೀವನ ಮಾಡೋರು ಯಾರೆಲ್ಲ ಈಗ. ನಿಮ್ಮ ಮದುವೆ ಎಷ್ಟು ವರ್ಷದಲ್ಲಿ ಆಗ್ಯದ? ನಮ್ಮ ಮದುವೆ 88ರಾಗ ಆಗೈತೆ ನೋಡ್ರಿ. 88. ಅವಾಗ ನಿಮ್ಮದು ವಯಸ್ಸು ಎಷ್ಟಿತ್ತು? ಎಷ್ಟಾಗಿರ್ಬೋದು ನೋಡ್ರಿ. ಅವಾಗ ಹೆಚ್ಚಿಗೆ ನಮ್ಮ 30ರ ಮ್ಯಾಗ ನನ್ನ ಮದುವೆ ಆಗೈತಿ. ನನ್ನ ವಯಸ್ಸಿನ 30ರ ಮ್ಯಾಗ ನನ್ನ ಮದುವೆ ಆಗೈತಿ. ಈಗಲರಂಗೆ 18ಕ್ಕೆ 16ಕ್ಕೆ 21ಕ್ಕೆ ಮಾಡಲಿಲ್ಲ ರೀ ನಮ್ಮ ಮನ್ಯಾಗ. ಅವಾಗ ಈಗೇನು ಮಾಡ್ತಾರೆ ರೀ, ಅವ್ರವ್ರ ನೋಡ್ಕೊಂತಾರೆ ಮಾಡ್ಕೊಂಬಿಡ್ತಾರೆ. ನಮ್ಮ ಮನ್ಯಾಗ ಅದು ಕುರುಡಿರಲಿ, ನಾವು ಕನ್ಯೆ ನೋಡಿ ಬಂದವಿ ಅವ್ರು ಕೂತ್ ನಮ್ಗೆ ಕೇಳ್ತಿದ್ದೇವಲ್ಲ ಅವರು. ಈಗ ವರಾನ ಕೇಳ್ತಿದ್ದೆ, ನಮ್ಮ ಹುಡುಗಿ ಮನಸ್ಸು ಬಂದೈತಪ್ಪ, ನಮ್ಮ ಹುಡುಗ ಕೊಡ್ರಿ ಅನ್ನೋರು. ಅವ್ರವ್ರು ಮಾತಾಡ್ಕೊಂಡು 8 ದಿವಸ ಮದುವೆ ಇಟ್ಕೊಂಬಿಡೋ ಅನ್ನೋರು. ಮದುವೆ ನಾವು ನಮ್ಮ ಇದ್ರೊಳಗೆ ಮದುವೆ ಆದಾಗ 8-10 ದಿವಸದ ಮದುವೆ ನಮ್ಮ. ಅವಾಗ ದೇವ್ರ ಕಾರ್ಯ ಅಂತ ಬರೋದು. ಆಮ್ಯಾಗ ದೈವದವ್ರು ಕೊಡೋರು, ಆ ದೈವದ ಊಟ ಕೊಡ್ಬೇಕು. ಹೌದ್ರಿ, ಬರೀ ಗೋಧಿ ಉಗ್ಯವಾಗ. ಹೌದ್ರಿ, ಆಮ್ಯಾಗ ಈ ದೇವ್ರ ಕಾರ್ಯ ಮಾಡಿದಾಗೂ ಮಾಡ್ಬೇಕ್ರಿ ನಾವು. ಹಿಂದೆ ಒಂದು ಪ್ರಸಂಗ ಹೇಳ್ತಾರೆ ನಿಮ್ಗೆ. ಹಿಂಗೆ ಮಾಡೋ ಮುಂದೆ ಹಿಂದೆ ಹಿರಿಯರು ಮಗ್ಗ ಕನ್ಯೆ ಫಿಕ್ಸ್ ಮಾಡ್ದ. ಏನ್ರಿ, ದೇವ್ರ ಕಾರ್ಯ ಮಾಡಕ್ಕೆ ಹತ್ತಿದ್ರು ಅವ್ರ ಮನ್ಯಾಗ. ಅವ್ರ ಮನ್ಯಾಗ ಒಂದು ಸಾಕಿದ್ದು ಒಂದು ಕಾಮಿ ಇತ್ತು. ಆ ದೇವ್ರ ಕಾರ್ಯ ಮಾಡೋ ಮುಂದೆ ಅದು ಕಾಲ ಬರಕತ್ತವ. ಬರಕತ್ತಿದ್ಬಿಟ್ಲೆ ಏನು ಮಾಡಿದ್ರು ಅವರು, ಲೇ ಅಂತೂ ಒಂದು ಜಲ್ಲಿ ತೊಗೊಂಡು ಮುಚ್ಚಲಿ ಅದನ್ನು ನಾವು. ಯಾರು ಯಜಮಾನ ಮನುಷ್ಯ ನಮ್ಮಂಥವ್ರಿಗೆ ಮತ್ತೆ ಅನುಭವಿಸ್ತಾರೆ. ಈಗ ಕಾಲ ಬರಬಾರ್ದು, ಅದು ದೇವ್ರ ಕಾರ್ಯ ನಡೀತೈತಿ, ಬ್ಯಾಡಪ್ಪ ಒಂದು ಜಲ್ಲಿ ತೊಗೊಂಡು ಮುಚ್ಚಿಬಿಟ್ರಿ ಅದನ್ನು. ಜಲ್ಲಿ ಅಂತ ಅನ್ನೋ ಬುಟ್ಟಿ. ಅವಾಗ ಇವು ಬಿದಿರು ಬುಟ್ಟೆಲ್ಲ ಇವು ಇಚುರು ಬುಟ್ಟಿದ್ವು, ಅವಕ್ಕೆ ಜಲ್ಲಿ ಅನ್ನೋರು. ಹೌದ್ರಿ, ಅದನ್ನು ಮುಚ್ಚಿದ್ರು ಅವರು. ಮುಂದೆ ಮದುವೆ ಮುಗೀತು, ಎಲ್ಲನೂ ಮುಗೀತು. ಅವ ಏನು ಮದುವೆ ಮಾಡ್ಕೊಂಡಿದ್ನಲ್ಲ, ಅವರಪ್ಪ ಅವರು ಹೋದರು. ಇವ್ರ ಮಗನ ಮದುವೆ ಬಂತು. ಯಾರ್ದು ಏನು ಮಾಡ್ಕೊಂಡ ಅವನ ಮಗನ ಮದುವೆ ಬಂತು. ಅವನು ಮದುವೆ ಮಾಡಕತ್ತ, ಎಲ್ಲ ಮಾಡತ್ತು, ದೇವ್ರ ಕಾರ್ಯ ಮಾಡಕತ್ತಿದ್ರು. ಕಾಮೇನೇ ಇಲ್ಲ ಅವ್ರ ಮನ್ಯಾಗ. ಅವ್ರ ಅಪ್ಪನ ನೆನಪು ಬಂದ್ಬಿಡ್ತು ಅವಂಗ. ಏನಂದವ, ಲೇ ಆ ಮಗಲ ಮನ್ಯಾಗ ಕಾಮಿ ತಗೊಂಡು ಜಲ್ಲಿ ಮುಚ್ಚಲಿ ಅನ್ನವ. ಇಸ್ಕೊಂಬಂದು ಬೇರೆದರ ಕಾಮಿ ತಗೊಂಬಂದು ಆ ಕಾರ್ಯ ಮಾಡೋ ಮುಂದೆ ಜಲ್ಲೆ ನಮ್ಮಪ್ಪ ಕಾಮಿ ಮುಚ್ಚಿದ್ನಲ್ಲ, ನಾನು ಹಂಗೆ ಮಾಡಬಾರ್ದು, ಚಪಗಾರ ಹಾಕನಿ ಅಂತೇಳಿ ಬೇರೆದವ್ರ ಒಂದು ಕಾಮಿ ತಗೊಂಬಂದು ಮುಚ್ಚಿದ್ರು ಅವ್ರು. ಕಾರ್ಯ ಆಗೋ ಮಠ, ಆ ದೇವ್ರ ಕಾರ್ಯ ಮುಗಿಯೋ ಮಠ. ಯಾಕೆ ಮುಚ್ಚದ, ಯಾಕೆ ಹೇಳ್ದ, ಈಗ ಬೇಕು ನನಗೆ ಯಾಕಂತ ಗೊತ್ತಾಗಿಲ್ಲ. ಹೌದಲ್ರಿ, ಆ ದೇವ್ರ ಕಾರ್ಯ ಮಾಡೋ ಮುಂದೆ ಅದು ಕಾಲಾಗ ಬರಬಾರ್ದು, ಅದು ಅಡ್ಡ ಆಗಬಾರ್ದು ಅನ್ನೋದಕ್ಕೆ ಯಜಮಾನರು ಅದನ್ನು ಮುಚ್ಚಿದ್ರು. ಇವ ಏನಿಲ್ದನ ಅಂತಮ್ಮ ನೀವು ಹಾಕದ. ಯಾಕೆ ಹೇಳ್ರಿ, ಇದು ಹಿರಿಯರು ಮಾಡ್ಯಾರಲ್ಲ, ಮೂಢನಂಬಿಕೆ ಬಂದ್ಬಿಡ್ತಾವಂಗಲ್ಲಿ. ಅಲ್ಲಿ ಹಿಂದೆ ಹಿರಿಯರು ಮಾಡೋರು, ಅವ್ರ ಹಂಗೆ ಮಾಡಲಿ, ಇದಕ್ಕೆ ನನ್ನ ಬಾಳೆ ಹಿಂಗೆ ಆಗೈತಿ, ಮತ್ತು ನನ್ನ ಮಗನ ಬಾಳೆ ಕೆಡಬಾರ್ದಕ್ಕೆ ಆ ಮುಚ್ಚದ. ಇದಕ್ಕೆ ನಿಮ್ಮ ಉತ್ತರ ಏನು ಹೇಳ್ರಿ? ಹೇಳ್ಬೇಕು, ಕೇಳ್ಬೇಕು ನನ್ನ.